ಸಂಸ್ಕಾರ ಉಳ್ಳಂತಹ ಮಕ್ಕಳು ಮುಂದೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬಲ್ಲರು. ಆದ್ದರಿಂದ ತಂದೆ ತಾಯಿ ಮತ್ತು ಗುರುಗಳು ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಎಂದು ತುಮಕೂರಿನ ಜಂಗಮ ಮಠದ ಗಂಗಾಧರ ಮಹಾಸ್ವಾಮಿ ಸಲಹೆ ನೀಡಿದರು. ನಗರದ ಹೆಸರುಘಟ್ಟ ಮುಖ್ಯ ರಸ್ತೆಯ ವಿ1 ಅಂಬರ ಸಭಾಂಗಣದಲ್ಲಿ ಜನವಿಕಾಸ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ 7ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 7 ವರ್ಷದಿಂದ ದಯಾನಂದ್ ಅವರು ಸಮಾಜ ಸೇವೆ ಮಾಡಬೇಕು, ಜನಗಳಿಗೆ ನನ್ನಿಂದ ಉಪಯೋಗವಾಗಬೇಕು ಅನ್ನೋ ಉದ್ದೇಶದಿಂದ ಈ ಬ್ಯಾಂಕ್ ನಿರ್ಮಿಸಿದ್ದಾರೆ. 7 ವರ್ಷದ ವಾರ್ಷಿಕ ಸಭೆಯಲ್ಲಿ ಸೊಸೈಟಿಯ ಸಂಸ್ಥಾಪಕ ಎಂಬಿ ದಯಾನಂದ್ರನ್ನ ಜಂಗಮ ಮಠದ ಗಂಗಾಧರ ಮಹಾಸ್ವಾಮಿ ಹಾಡಿ ಹೊಗಳಿದ್ರು. ನಂತರ ಗುರುತಿಸಿ ಇವತ್ತು ದಯಾನಂದ್ ಅವರು ಈ ಸಂಸ್ಥೆಯ ವತಿಯಿಂದ ಇವತ್ತು ಪುರಸ್ಕಾರ ಮಾಡಿದರು. ಅವರ ಬ್ಯಾಂಕಿನಿಂದ ಇವತ್ತು ಸಾಲ ಪಡ್ಕೊಂಡು ಮನೆ ಕಟ್ಟಿದ್ದಾರೆ, ದೇವಸ್ಥಾನ ಕಟ್ಟಿದ್ದಾರೆ. ಅವರ ಕಷ್ಟ ಸುಖವನ್ನು ನಿಗಿಸ್ಕೊಂಡು ಎಲ್ಲ ಈ ರೀತಿಯಲ್ಲೂ ಕೂಡ ಈ ಬ್ಯಾಂಕಿನ ಅನುಕೂಲ ಪಡ್ಕೊಂಡು ರಿಟರ್ನ್ ಸಾಲವನ್ನ ಮರುಪಾವತಿ ಮಾಡ್ತಾರೆ. ತುಂಬಾ ಸಂತೋಷ ಸಂಗತಿ. ಯಾಕೆ 7ನೇ ವರ್ಷದ ವಾರ್ಷಿಕೋತ್ಸವ ಅಂದ್ರೆ ಇವತ್ತು ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಷ್ಟ ಅವರಿಗೆ ಹೇಳಿರು ದಯಾನಂದ್ ಅವರು ಎಷ್ಟು ವರ್ಷಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತೀವಿ, 10 ನಾನು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ ಮನೆಗೆ ಮಠಕ್ಕಂದ ವಿಧಾನ ಅಷ್ಟು ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಡೀತಾ ಇದೆ ಅಂತ ಕೇಳಿದ್ರು. ಹಾಗಾಗಿ ಇವತ್ತು ಏನಾದ್ರು ಕೂಡ ಜನಸಾಮಾನ್ಯರಿಗೆ ಎಟಕೋ ರೀತಿಯಲ್ಲಿ ದಯಾನಂದ್ ಅವರು ಇದೊಂದೇ ಬ್ಯಾಂಕ್ ಇನ್ನೊಂದು ಮಾಡಿದ್ದಾರೆ, ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ತುಮಕೂರು ಒಂದು ಮಾಡಿರೋ ನನಗೆ ಗಮನಕ್ಕೆ ಬಂದು ಮಾಡ್ತಾ ಇದ್ದ ಹೇಳಿರೋ ಅಷ್ಟೇ ಅದು ನಿಲ್ಲಿಸಿದ್ದಾರೆ, ಪೆಂಡಿಂಗ್ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವರು ರಾಜಕೀಯ ಇದ್ದಾರೆ, ಜನಸಾಮಾನ್ಯರ ಮಧ್ಯೆ ಇದ್ದಾರೆ. ಎಲ್ಲರೂ ಕೈಲಾದಂತ ಸೇವೆಯನ್ನ ತಾಯಿ ಹೇಳಿರು, ಇವನ್ ಆರವೇ ನಮ್ಮ ಸೇವೆ ನಮ್ಮನ ಸೇವೆ ಕೂಡ ಎಲ್ಲರಲ್ಲೂ ಪ್ರೀತಿಯಿಂದ ಆತ್ಮೀಯತೆಯಿಂದ ಗೌರವಯುತವಾಗಿ ಎಲ್ಲರನ್ನೂ ಕೂಡ ದಯಾನಂದ್ ಕಾಣ್ತಾ ಇದ್ದಾರೆ. ಇನ್ನು ಉಪನ್ಯಾಸಕಿ ಡಾಕ್ಟರ್ ಉಷಾರಾಣಿ ಮಾತನಾಡಿ, ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಬ್ಯಾಂಕುಗಳು ಸಹ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದರು. ಸೊಸೈಟಿಯ ಸಂಸ್ಥಾಪಕ ಎಂಬಿ ದಯಾನಂದ್ ಮಾತನಾಡಿ, ಸಹಕಾರಿ ಬ್ಯಾಂಕುಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸದಸ್ಯರ ಪಾತ್ರ ಬಹಳ ಮುಖ್ಯ. ಸಾಲ ಪಡೆದವರು ಸರಿಯಾದ ಸಮಯಕ್ಕೆ ಕಟ್ಟಿದಾಗ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದರು. ಸಮಾರಂಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಭಿನಂದಿಸಲಾಯಿತು. ಜೆಡಿಎಸ್ ಮುಖಂಡ ಮುನೇಗೌಡ, ದಾಸರಹಳ್ಳಿ ಕ್ಷೇತ್ರ ಘಟಕ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷ ವೈಬಿಎಚ್ ಜಯದೇವ್, ಇಂಜಿನಿಯರ್ ಗಿರೀಶ್, ಸಮಾಜ ಸೇವಕ ಗಂಗಾಧರ ಮಹಾಸ್ವಾಮಿ, ಎಸಿಪಿ ಯತಿರಾಜ್, ಶಿಕ್ಷಕಿ ರೂಪಾ ದಯಾನಂದ್, ಶ್ರೀ ಸಾಯಿ ಸೌಹಾರ್ದ ಸೊಸೈಟಿಯ ಅಧ್ಯಕ್ಷ ತೀರ್ಥೇಶ್, ರಂಜಿತ್, ಎಂಎಚ್ ಪಾಟೀಲ್ ಮುಂತಾದವರಿದ್ದರು.